ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನೆಲ್ಲಿಹಂಕಲು ಗ್ರಾಮದಲ್ಲಿನ ಮಾದರಿ ಅಂಗನವಾಡಿ ಕೇಂದ್ರವು ನೂತನ ಉದ್ಘಾಟನೆಯಾಗಿ 1 ವರ್ಷ ಪೂರೈಸಿದ ಹಿನ್ನೆಲೆ ಆರೋಗ್ಯ, ಪರಿಸರ ಸಂರಕ್ಷಣೆ ಹಾಗೂ ಗುಣಮಟ್ಟದ ಶಾಲಾ ಪೂರ್ವ ಶಿಕ್ಷಣವನ್ನು ಸಮನ್ವಯಗೊಳಿಸಿಕೊಂಡು ರಾಜ್ಯಕ್ಕೆ ಮಾದರಿಯಾಗುವ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ಅಂಗನವಾಡಿ ಕೇಂದ್ರದ ಪ್ರವೇಶ ದ್ವಾರದಲ್ಲೇ ಮಕ್ಕಳ ಪೌಷ್ಟಿಕತೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಸುಸಜ್ಜಿತ ನ್ಯೂಟ್ರಿ ಗಾರ್ಡನ್ ನಿರ್ಮಿಸಲಾಗಿದ್ದು, ಸ್ಥಳೀಯವಾಗಿ ಬೆಳೆಯುವ ತರಕಾರಿಗಳು ಮತ್ತು ಹಸಿರು ಸಸಿಗಳು ಮಕ್ಕಳಿಗೆ ನೇರ ಪೌಷ್ಟಿಕ ಆಹಾರ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಈ ಕೇಂದ್ರದ ಆವರಣ ಹಾಗೂ ಒಳಾಂಗಣದಲ್ಲಿ ಹೂವಿನ ಗಿಡಗಳು ಮತ್ತು ಆಯುರ್ವೇದ ಸಸಿಗಳನ್ನು ನೆಡುವ ಮೂಲಕ ಶುದ್ಧ ಗಾಳಿ ಹಾಗೂ ಹಸಿರು ವಾತಾವರಣ ಕಲ್ಪಿಸಲಾಗಿದ್ದು, ಮಕ್ಕಳಲ್ಲಿ ಪ್ರಕೃತಿಯೊಂದಿಗೆ ನಂಟು ಬೆಳೆಸುವ ಪ್ರಯತ್ನ ಗಮನ ಸೆಳೆಯುತ್ತಿದೆ. ಪರಿಸರ ಸ್ನೇಹಿ ಚಿಂತನೆಯೊಂದಿಗೆ ಸ್ಥಳೀಯವಾಗಿ ದೊರೆಯುವ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಮರುಬಳಕೆ ಮಾಡಿ ಪ್ರಾಣಿ ಪಕ್ಷಿಗಳ ಆಕೃತಿಗಳ ವಿನ್ಯಾಸದಲ್ಲಿ ಹೂವಿನ ಗಿಡಗಳನ್ನು ಬೆಳೆಸಿರುವುದು ಕೇಂದ್ರದ ವಿಶೇಷ ಆಕರ್ಷಣೆಯಾಗಿದೆ. ಮಕ್ಕಳಿಗೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:30ರವರೆಗೆ ನಡೆಯುವ ಶಾಲಾ ಪೂರ್ವ ಶಿಕ್ಷಣವನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಗುಣವಾಗಿ ರೂಪಿಸಲಾಗಿದ್ದು, ಮಕ್ಕಳ ಬೌದ್ಧಿಕ, ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಯನ್ನು ಗಮನದಲ್ಲಿ ಇಟ್ಟುಕೊಂಡು ವೈವಿಧ್ಯಮಯ ಮತ್ತು ರೂಢಿಗತವಲ್ಲದ ಬೋಧನಾ ವಿಧಾನಗಳನ್ನು ಅಳವಡಿಸಲಾಗಿದೆ. ಎಲ್ಲಾ ಕಲಿಕಾ ಸಾಮಗ್ರಿಗಳನ್ನು ಒಂದೇ ಸ್ಥಳದಲ್ಲಿ ಸಂಗ್ರಹಿಸಿ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ಈ ವಿಚಾರವಾಗಿ ಮಾತನಾಡಿದ ಚನ್ನಗಿರಿ ತಾಲೂಕು ಶಿಶು ಅಭಿವೃದ್ಧಿ ಅಧಿಕಾರಿ ನಿರ್ಮಲಾ ಆರ್, ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಗೌರಮ್ಮ ಕೇಂದ್ರವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದು, ಮಕ್ಕಳ ಕಲಿಕೆ ಹಾಗೂ ಶಾಲಾ ಪೂರ್ವ ಶಿಕ್ಷಣಕ್ಕೆ ವಿಶೇಷ ಒತ್ತು ನೀಡುತ್ತಿದ್ದಾರೆ. ಇದರಿಂದ ಮಕ್ಕಳ ಹಾಜರಾತಿಯಲ್ಲಿ ಗಣನೀಯ ಹೆಚ್ಚಳವಾಗಿದ್ದು, ತಾಲೂಕಿನಲ್ಲಿಯೇ ಇದು ಮಾದರಿ ಅಂಗನವಾಡಿ ಕೇಂದ್ರವಾಗಿದೆ ಅಂತ ಶ್ಲಾಘಿಸಿದರು. ಇನ್ನು ವಿದ್ಯಾರ್ಥಿನಿ ಗಾನಶ್ರೀ ಅವರ ತಾಯಿ ಶ್ರುತಿ ಮಾತನಾಡಿ, ನಮ್ಮ ಮಗಳನ್ನ ಖಾಸಗಿ ಶಾಲೆಗೆ ಕಳುಹಿಸುವ ಯೋಚನೆ ನಮ್ಮಲ್ಲಿತ್ತು. ಆದರೆ ಹೊಸ ಕಟ್ಟಡ ನಿರ್ಮಾಣವಾದ ಬಳಿಕ ಅಂಗನವಾಡಿ ಕೇಂದ್ರದ ಉತ್ತಮ ವ್ಯವಸ್ಥೆ ಮತ್ತು ಶಿಕ್ಷಕಿಯ ಆಸಕ್ತಿಯನ್ನ ನೋಡಿ ಇಲ್ಲಿಯೇ ಸೇರಿಸಿದ್ದೇವೆ. ಅಂಗನವಾಡಿಯೇ ಮಕ್ಕಳ ಪ್ರಾಥಮಿಕ ಶಿಕ್ಷಣಕ್ಕೆ ಬುನಾದಿ ಅಂತ ಹೇಳಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಮಣ್ಣಿನ ಮಹತ್ವ ಅಂಗನವಾಡಿಯಲ್ಲಿ ಸಿಗುವ ಸೌಲಭ್ಯಗಳನ್ನು ಫಸ್ಟ್ ಇದು ಮಾಡೋದು. ಗ್ರೂಪ್ನಾಗ ಕೇಳಿದ್ರು, ನಾನು ಹಾಕಿದ್ದೆ ಗ್ರೂಪಿಗೆ. ಆಮೇಲೆ ಚನ್ನಗಿರಿ ತಾಲೂಕು ನಲ್ಲಿಹಂಕಲು ಗ್ರಾಮ ಪಂಚಾಯಿತಿಯ ನಲ್ಲಿಹಂಕಲು ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಹೆಸರು ಗೌರಮ್ಮ ಭಾಳ ಚೆನ್ನಾಗಿ ಅಂಗನವಾಡಿ ಶಾಲಾ ಪೂರ್ವ ಶಿಕ್ಷಣದ ಬಗ್ಗೆ NEP ಕಾನ್ಸೆಪ್ಟ್ಗಿಂತಲೂ ಜಾಸ್ತಿಯಾಗಿ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಈ ಮಕ್ಕಳಿಗೆ ಸಂಬಂಧಪಟ್ಟಂತೆ ಏನು ಬೇಸಿಕ್ಕಾಗಿ ಮಕ್ಕಳ ಒಂದು ಬೆಳವಣಿಗೆ ಏನಿದೆ, ದೈಹಿಕ ಬೆಳವಣಿಗೆ ಆಗಿರ್ಬೋದು, ಮಾನಸಿಕ ಬೆಳವಣಿಗೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಭಾಳ ಚೆನ್ನಾಗಿ ಅಂಗನವಾಡಿ ಇದನ್ನು ಮಾಡಿದ್ದಾರೆ. ಸೊ ಶಾಲಾ ಪೂರ್ವ ಶಿಕ್ಷಣ ಆಗಿರ್ಬೋದು, ವಾರ ವಿಷಯ ಆಗಿರ್ಬೋದು, ಅಂದರೆ ಹವಾಮಾನ ಆಗಿರ್ಬೋದು, ಆಮೇಲೆ ಕಲಿಕೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮಹನೀಯರ ಫೋಟೋಗಳಾಗಿರ್ಬೋದು, ಆಮೇಲೆ ಅಕ್ಷರಾಭ್ಯಾಸ ಆಗಿರ್ಬೋದು, ತುಂಬ ಚೆನ್ನಾಗಿ ಓನಾಗಿ ಅವರ ಒಂದು ಸ್ವಂತ ಬಂಡವಾಳದಲ್ಲಿ ಮಾಡಿದ್ದಾರೆ. ನೋಡಿ ತುಂಬ ಖುಷಿಯಾಯಿತು. ಇದೇ ರೀತಿ ನಮ್ಮ ಚನ್ನಗಿರಿ ತಾಲೂಕು ಎಲ್ಲ ಅಂಗನವಾಡಿಗಳು ಆಗಬೇಕು. ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಈ ರೀತಿಯ ಒಂದು ಅವರ ಒಂದು ಪ್ರೇರಣೆಯಿಂದ ಈ ರೀತಿಯ ಒಂದು NEP ಕಾನ್ಸೆಪ್ಟಲ್ಲಿ ಮಾಡಿದ್ದೇ ಆದಲ್ಲಿ ನಮ್ಮ ಅಂಗನವಾಡಿಗಳು ಅಪ್ಗ್ರೇಡ್ ಆಗುತ್ತೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅವರಿಗೆ ಯಾವುದೇ ರೀತಿಯ ನಾವು ಸಪೋರ್ಟ್ ಕೊಟ್ಟಿಲ್ಲ, ಸ್ವಂತ ಇದರಲ್ಲಿ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಒಳಾಂಗಣ ಆಗಿರ್ಬೋದು, ಹೊರಾಂಗಣ ಆಗಿರ್ಬೋದು, ನ್ಯೂಟ್ರಿಷನ್ ಆಗಿರ್ಬೋದು, ಮಕ್ಕಳಿಗೆ ಸಂಬಂಧಪಟ್ಟಂತೆ ಏನು ನಾವು ಕಲಿಕೆ ಸಾಮಗ್ರಿ ಕೊಡ್ತೀವಿ ಅದಕ್ಕಿಂತಲೂ ಹೆಚ್ಚಿನದಾಗಿ ಅವರು ಮಾಡಿದ್ದಾರೆ. ಈ ಒಂದು ಕೇಂದ್ರ ತುಂಬ ಮಾದರಿಯಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಟೇಟಿಗೆ ಕಳಿಸ್ತೀವಿ. ತುಂಬ ಚೆನ್ನಾಗಿದೆ. ತುಂಬ ಖುಷಿಯಾಯಿತು ನೋಡಿ ಮಾಡಿರುವಂಥದ್ದು. ತುಂಬ ಖುಷಿಯಾಯಿತು ಅವ್ರ ಬಗ್ಗೆ ನಮಗೆ. ನಿರ್ಮಲಾ, CDPO, ಚನ್ನಗಿರಿ.